ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಒಬ್ಬ ಮುಖಂಡ ಯಡಿಯೂರಪ್ಪನವರ ಪರವಾಗಿ ನಿಬಂಧ ನಿಂತುಕೊಳ್ಳಿಲ್ಲ. ಅದೇ ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ ಇಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರ ತನಕ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. ಸಿದ್ದರಾಮಯ್ಯನವರಿಗೆ ಬೇಷರತ್ ಬೆಂಬಲ ಕೊಟ್ಟಿದ್ದಾರೆ. ಎಸ್, ಮೂಡಾ ಸೈಟ್ ವಿಚಾರಕ್ಕೆ ಪರ ವಿರೋಧ ಚರ್ಚೆ ನಡೀತಾ ಇದ್ದು ಸಿಎಂ ಸಿದ್ದರಾಮಯ್ಯ ಪರ ಮೈಸೂರಿನಲ್ಲಿ ಹಿಂದೂ ಪರ ಮುಖಂಡರು ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ಮುಗಿಸಲು ಮೂಡಾ ವಿವಾದ ಮುನ್ನೆಲೆಗೆ ಬಂದಿದೆ. ಈ ಹಿಂದೆ ಸಿಎಂ ಆಗಿದ್ದ ಬಿಎಸ್ವೈ ಅವರನ್ನ ಕೆಳಗಿಳಿಸಲು ಅವರದೇ ಪಕ್ಷದಲ್ಲಿ ಪಿತೂರಿ ಮಾಡಲಾಗಿತ್ತು. ಆದರೆ ಸಿದ್ದರಾಮಯ್ಯ ವಿಚಾರದಲ್ಲಿ ಆ ರೀತಿ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಮುಕ್ತ ಕರ್ನಾಟಕ ಮಾಡಲು ಬಿಜೆಪಿ ಜೆಡಿಎಸ್ ಕೈ ಜೋಡಿಸಿದೆ. ಆರ್ಟಿಐ ಕಾರ್ಯಕರ್ತನ ಮೂಲಕ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಸಂಚು ಮಾಡಲಾಗ್ತಾ ಇದೆ. ಮೂಡಾ ಸೇರಿ ರಾಜ್ಯದ ಹಲವು ಕಡೆ ಹಲವಾರು ಅಕ್ರಮಗಳು ನಡೆದಿದೆ. ಆದರೆ ಸಿಎಂ ಸಿದ್ದರಾಮಯ್ಯನವರನ್ನೇ ಕೆಣಕುವ ಮೂಲಕ ಅವರನ್ನ ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬೆಂಬಲವಿದ್ದು ಅವರು ಸದ್ಯ ಕೆಳಗಿಳಿಯೋದು ಡೌಟ್ ಅನ್ನೋ ಮಾತುಗಳನ್ನಾಡಿದ್ದಾರೆ. ಅಲ್ಲದೆ ಈ ಹಿಂದೆ ಬಿಜೆಪಿ ಪಕ್ಷದಲ್ಲಿನ ವಿದ್ಯಮಾನಗಳನ್ನ ಎಳೆ ಎಳೆಯಾಗಿ ವಿವರಿಸಿ ಮೂಡಾ ಕೇಸ್ ಹಾಗೂ ಸಿಎಂ ಸಿದ್ದರಾಮಯ್ಯ ಹೆಸರಿಗೆ ಬಂದಿರುವ ಆರೋಪ ದೊಡ್ಡ ಮಟ್ಟದಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬನ್ನಿ ಹಿಂದೂ ಪರ ಮುಖಂಡರು ಇನ್ನು ಏನೇನ್ ಮಾತನಾಡಿದ್ರು ನೋಡೋಣ. ಮುಂದುವರೆದು ಹೇಳ್ತಾರೆ, ಯಡಿಯೂರಪ್ಪನವರ ರಾಜೀನಾಮೆ ಕೇಳಿಲ್ವಾ, ಯಡಿಯೂರಪ್ಪನವರ ರಾಜೀನಾಮೆ ಕೇಳಿಲ್ವಾ ಅಂತ ಹೇಳ್ತಾರೆ. ಅದೇ ಯಡಿಯೂರಪ್ಪನವರ ವಿಚಾರ ಬಂದಾಗ ಯಡಿಯೂರಪ್ಪನವರ ಒಂದು ಜನಾಂಗ ಹೊರತುಪಡಿಸಿ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಒಬ್ಬ ಮುಖಂಡ ಯಡಿಯೂರಪ್ಪನವರ ಪರವಾಗಿ ನಿಬಂಧ ನಿಂತುಕೊಳ್ಳಿಲ್ಲ. ಯಾರೊಬ್ಬರು ನಿಂತುಕೊಳ್ಳಿಲ್ಲ. ಅದರ ಬದಲಾಗಿ ಯಡಿಯೂರಪ್ಪನವರು ಕೆಳಗಿಳಿದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾನು ಆಗ್ಬೋದು, ನಾನು ಮಾಡಿ ಅಂತೇಳಿ ಖರ್ಚಿಪ್ ಹಾಕೊಂಡು ಕುತ್ಕೊಂಡ್ರೆ ಹೊರತು ಯಾರು ಕೂಡ ಯಡಿಯೂರಪ್ಪನವ್ರ ಬೆಂಬಲಕ್ಕೆ ನಿಂತ್ಕೊಳ್ಳಿಲ್ಲ. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತೇನಾದ್ರು ಯಡಿಯೂರಪ್ಪನವ್ರ ಹಿಂದೆ ಹೋಗಿದ್ದಿದ್ರೆ ಭಾರತೀಯ ಜನತಾ ಪಾರ್ಟಿ ಇನ್ನೂ 20 ವರ್ಷ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಒಬ್ಬ ಕಾರ್ಯಕರ್ತ ಅಧಿಕಾರ ನೋಡಕ್ ಆಗ್ತಿರ್ಲಿಲ್ಲ. ಅಥವಾ ಇವತ್ತು ನಿನ್ನೆ ವಿಧಾನಸಭೆ ಮುಂದೆ ಪ್ರತಿಭಟನೆ ಮಾಡೋದಲ್ಲ, ಅದು ಯಾವುದೇ ಮುಖಂಡ ಊಟದ ಕಾರಣ ಹತ್ತಕ್ಕಾಗ್ತಿರ್ಲಿಲ್ಲ. ಅದೆಲ್ಲವನ್ನೂ ಮರೆತು ಯಡಿಯೂರಪ್ಪನವ್ರ ವಿರುದ್ಧ ಪಿತೂರಿ ಮಾಡಿ ಅವ್ರನ್ನ ಕೆಳಗಿಳಿಸಿದ್ರೆ ಹೊರತು ಯಡಿಯೂರಪ್ಪನ ಪರವಾಗಿ ನಿಂತ್ಕೊಂಡಿಲ್ಲ. ಆದ್ರೆ ಪರಿಸ್ಥಿತಿ ಇವತ್ತು ಅದಕ್ಕೆ ವಿರುದ್ಧವಾಗಿದೆ. ಅದೇ ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ ಇಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರ ತನಕ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. ಸಿದ್ದರಾಮಯ್ಯನವರಿಗೆ ಬೇಷರತ್ ಬೆಂಬಲ ಕೊಟ್ಟಿದ್ದಾರೆ. ನೀನು ಕೂಡ ಪಕ್ಷದ ಹೈಕಮಾಂಡ್ ಫೋನ್ ಮಾಡಿ ನಾವು ನಿಮ್ಮ ಜೊತೆಗೆ ಹೋರಾಟ ಮಾಡಿ ಅಂತೇಳಿ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷರು ಮುಂದುವರೆದು ಹೇಳಿದ್ದಾರೆ. ಎಲ್ಲ ಮಿನಿಸ್ಟರ್ಗಳು ಹೇಳಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರು ರಸ್ತೆಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಯಡಿಯೂರಪ್ಪನವ್ರಿಗೂ ಇದಕ್ಕೂ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಭಾರತೀಯ ಜನತಾ ಪಾರ್ಟಿ ಮುಖಂಡರಿಗೆ ನಾನು ಹೇಳ್ತಾ ಇರೋವಂಥದ್ದು, ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಒಬ್ಬ ಮುಖ್ಯಮಂತ್ರಿ ಈ ರಾಜ್ಯದ ಚುಕ್ಕಾಣಿಯನ್ನು ಎರಡನೇ ಬಾರಿ ಹಿಡಿದಿದ್ದಾರೆ. ಈಗಾಗಲೇ ಪತ್ರಿಕೆಗಳಲ್ಲಿ ಬಂದಿರೋ ರೀತಿ ಮೈಸೂರು ನಗರದ ನಗರಾಭಿವೃದ್ಧಿ ಪ್ರಾಧಿಕಾರದ ಒಬ್ಬ ಅನುಕಂಪದ ಆಧಾರದ ಮೇಲೆ ಕೆಲಸ ಗಿಟ್ಟಿಸಿಕೊಂಡಿರುವಂಥ ಉಮೇಶ್ ಅನ್ನುವಂಥ ವ್ಯಕ್ತಿ ಹಲವಾರು ಕಡೆ ಶ್ರೀಮತಿ ಪಾರ್ವತಿಯವರ ಸಹಿಯನ್ನ ಫೋರ್ಜರಿ ಮಾಡಿದ್ದಾನೆ ಅನ್ನುವಂಥದ್ದು ಪತ್ರಿಕೆಗಳಲ್ಲಿ ಬಂದಿದೆ. ಸೊ ಈ ಯಾವ ಫೋರ್ಜರಿ ಆಗಿದೆ ಇದರ ವಿರುದ್ಧ ಯಾವುದೇ ಒಬ್ಬ ಮುಖಂಡರುಗಳು ಮಾತಾಡ್ತಾ ಇಲ್ಲ. ಅವನನ್ನು ಇನ್ನೂ ಎನ್ಕ್ವೈರಿ ಮಾಡಿಲ್ಲ. ಅವನು ರಾಜಾರೋಷವಾಗಿ ಓಡಾಡ್ತಾ ನಿಂತ್ಕೊಂಡಿದ್ದಾನೆ ಉಮೇಶ್ ಅನ್ನುವಂಥ ವ್ಯಕ್ತಿ. ಸೊ ಇದರಲ್ಲಿ ನೇರವಾಗಿ ಶ್ರೀಮತಿ ಪಾರ್ವತಿಯವರ ಸಿದ್ದರಾಮಯ್ಯವರ ಕೈವಾಡ ಇದೆಯಾ ಅಥವಾ ಅವ್ರ ಫಲಾನುಭವಿನ ಇನ್ನೊಂದು ಮತ್ತೊಂದು ಅನ್ನೋದನ್ನ ಕುಲಂಕುಷವಾದಂಥ ತನಿಖೆ ಆಗುತ್ತೆ. ಕೋರ್ಟು ಕೂಡ ಮುಂದುವರೆದು ಸಿದ್ದರಾಮಯ್ಯನವರ ಪಾತ್ರ ಇದೆಯಾ, ಮುಖ್ಯಮಂತ್ರಿಯವರ ಪಾತ್ರ ಇದೆಯಾ ಅಂತ ಕೂಡ ಪದ್ಧತಿ ಕೇಳಿದ್ದಾರೆ. ಈ ರೀತಿ ಗೊಂದಲಗಳಿರುವಂಥ ಸಂದರ್ಭದಲ್ಲಿ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಸಾಮಾಜಿಕ ಕಳಕಳಿ ಇರುವಂತ ಮುಖ್ಯಮಂತ್ರಿಯ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಇದು ಸರ್ವದಾ ತಪ್ಪಿದೆ. ನಾನು ಭಾರತೀಯ ಜನತಾ ಪಾರ್ಟಿಯ ಪರಿಶಿಷ್ಟ ಪಂಗಡಗಳ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ ನಾನು ಹೇಳ್ತಾ ಇದ್ದೀನಿ, ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟಿಗೆ ಸೇರಿದಂಥ ಯಾವುದೇ ಒಬ್ಬ ಕಾರ್ಯಕರ್ತ ಈ ಸಿದ್ದರಾಮಯ್ಯನವರ ವಿರುದ್ಧದ ಹೋರಾಟದಲ್ಲಿ ಪಾಲ್ಗೊಳ್ಳಬೇಡಿ. ಇದು ಒಂದು ಕುತಂತ್ರ. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋಣ.
ಅದಕ್ಕೆ ನಿರಂತರವಾಗಿ ಹೋರಾಟ ಮಾಡ್ತಾ ಇರೋಣ. ಆದ್ರೆ ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯ ವಿರುದ್ಧನೇ ಮಾಡ್ತಾ ಇರುವಂತದ್ದು ವ್ಯವಸ್ಥಿತವಾದಂತ ಪಿತೂರಿ ನಡೀತಾ ಇದೆ. ಇದಕ್ಕಿಂತ ಹೆಚ್ಚಾಗಿ ನಾನು ಮೈಸೂರಿಗೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮೈಸೂರಿನವರು ಸಿದ್ದರಾಮಯ್ಯನವರು 2ನೇ ಸಲ ಮುಖ್ಯಮಂತ್ರಿ ಆಗಿರೋದು ಇದಕ್ಕೂ ಕೂಡ ಹೆಮ್ಮೆಯ ವಿಚಾರ ಆಗಿದೆ. ಏನ್ ಕೆಲವೇ ದಿನಗಳಲ್ಲಿ ನಾಡ ಹಬ್ಬ ದಸರಾ ಬರ್ತಾ ಇದೆ. ಈ ದಸರಾ ಇಷ್ಟು ದೊಡ್ಡ ವಿಜೃಂಭಣೆಯ ದಸರಾ, ಜಗತ್ತಿನಾದ್ಯಂತ ಪ್ರಸಿದ್ಧಿ ಇರುವಂತ ದಸರಾದಲ್ಲಿ, ಈ ದಸರಾದಲ್ಲಿ ನಿಶ್ಚಿಂತೆಯಿಂದ ನಿರ್ವಿಘ್ನವಾಗಿ ತಾಯಿ ಚಾಮುಂಡೇಶ್ವರಿ ನಾಡದೇವತೆಯ ಪೂಜಾ ಕೈಂಕರ್ಯಗಳು ನಡೀಬೇಕಾಗಿದೆ. ಪ್ರೇಮಣ, ನೀವು 2006ನೇ ಇಸ್ವಿಯಲ್ಲಿ ಸಿದ್ದರಾಮಯ್ಯವರ ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ ನೀವು ಕಂಟೆಸ್ಟ್ ಮಾಡದೇ ಇದ್ದಿದ್ರೆ ಅಂದು ಬಿಜೆಪಿ ಮತ್ತು ಬಿಜೆಪಿ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿ ಬಹುಶಃ ಶಿವಬಸವಪ್ಪನವರು ಕಣಕ್ಕೆ ಇಳಿದಿರ್ತಾರೆ. ಅವರ ಮತ್ತು ಸಿದ್ದರಾಮಯ್ಯನವರ ನಡುವೆ ನೇರ ಹಣಾಹಣಿ ಇದ್ದಂತಹ ಸಂದರ್ಭ ಅದು. ಅಂತಹ ಸಂದರ್ಭದಲ್ಲಿ ಒಬ್ಬ ಸ್ವಾಭಿಮಾನಿ ಬಿಜೆಪಿ ಕಾರ್ಯಕರ್ತನಾಗಿ ಅಂದು ಅವರು ಬಿಜೆಪಿಯ ನಿಲುವನ್ನ ಮೈಕಾ ಪ್ರೇಮ್ ಕುಮಾರ್ ಅವರು ಖಂಡಿಸ್ತಾರೆ. ಅರೆ, ಒಂದು ರಾಷ್ಟ್ರೀಯ ಪಕ್ಷವಾಗಿ ಇನ್ನು 2006ನೇ ಇಸ್ವಿಯಲ್ಲಿ ನೀವು ಅಭ್ಯರ್ಥಿನ ಕಣಕ್ಕಿಳಿಸ್ತಾ ಇದ್ರೆ ಹೇಗೆ ಅಂತೇಳಿ ವಿರೋಧ ವ್ಯಕ್ತಪಡಿಸಿ ಅವರು ರಾಷ್ಟ್ರೀಯ ಹಿಂದೂ ಸೇನೆ ಎಂಬಂತಹ ಪಕ್ಷದಡಿಯಲ್ಲಿ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ. ಸನ್ಮಾನ್ಯ ಶ್ರೀ ಪ್ರಮೋದ್ ಮುತಾಲಿಕ್ ಅವರು ಸ್ಥಾಪಿತ ಒಂದು ರಾಷ್ಟ್ರೀಯ ಹಿಂದೂ ಸೇನೆ ಪಕ್ಷವಾಗಿ ಹೊರಹೊಮ್ಮಿರುವಂತಹ ಸಂದರ್ಭ. ಅಂದಿನ ಆ ಪಕ್ಷದ ರಾಷ್ಟ್ರೀಯ ಹಿಂದೂ ಸೇನೆ ಪಕ್ಷದ ಅಭ್ಯರ್ಥಿಯಾಗಿ ಸನ್ಮಾನ್ಯ ಶ್ರೀ ನಮ್ಮ ಮೈಕಾ ಪ್ರೇಮ್ ಕುಮಾರ್ ಅವರು ಕಣಕ್ಕಿಳಿತಾರೆ. ಅಂದು ಸಿದ್ದರಾಮಯ್ಯನವರ ಗೆಲುವಿನ ಅಂತರ 556 ಮತಗಳಿಂದ ಅವರು ಗೆಲುವಿನ ಅಂತರ ಇರ್ತದೆ. ಮೈಕಾ ಪ್ರೇಮ್ ಕುಮಾರ್ ಅವರು 1000ಕ್ಕೂ ಹೆಚ್ಚು ಮತಗಳನ್ನ ತೆಗೆದುಕೊಳ್ತಾರೆ. ಅಂದು ಮೈಕಾ ಪ್ರೇಮ್ ಕುಮಾರ್ ಏನಾದರೂ ಕೂಡ ರಾಷ್ಟ್ರೀಯ ಹಿಂದೂ ಸೇನೆ ಅಭ್ಯರ್ಥಿ ಆಗದೇ ಇದ್ದಿದ್ರೆ ಮೈಕಾ ಪ್ರೇಮ್ ಕುಮಾರ್ ಏನು ಆ ಮತಗಳು ಬಿದ್ದಿದ್ವಲ್ಲ, ಆ ಮತಗಳು ಬಿಜೆಪಿ ಬೆಂಬಲಿತ ಜೆಡಿಎಸ್ಗೆ ಬಿದ್ದಿದ್ದು. ಆ ಬಿದ್ದಂತ ಮತಗಳು ಏನಾದರೂ ಕೂಡ ಸಿದ್ದರಾಮಯ್ಯನವರ ಸೋಲಿಗೆ ನೆರವಾಗ್ತಿತ್ತು. ಹಾಗಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮೈಕಾ ಪ್ರೇಮ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿತ್ತು. ಅಲ್ಲ ಕುಮಾರ್ ಅವರೇ, ಚುನಾವಣೆ ನಡೆದ 2 ವರ್ಷಗಳ ನಂತರ ಈ ವಿಷಯನ ಈಗ ಏನು ಕೇಳಿದೆ ಅಂತಂದ್ರೆ ಉದ್ದೇಶ ಏನು ಕೇಳಿದೆ ಅಂತಂದ್ರೆ ಅಂದು ಸಿದ್ದರಾಮಯ್ಯನವರು ಗೆಲುವಿನ ಅಂತರ ಏನು ಮೈಕಾ ಪ್ರೇಮ್ ಕುಮಾರ್ ಅವರು ನಿರ್ಧನೆ ಇಟ್ಟಿದ್ರೆ ರಾಷ್ಟ್ರೀಯ ಹಿಂದೂ ಸೇನೆಯಿಂದ ಆ ಮತಗಳು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಹೋಗಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗ್ತಾನೆ ಇರಲಿಲ್ವಲ್ಲ. ಇಂಥ ಸಂದರ್ಭ ಸಿದ್ದರಾಮಯ್ಯನವರು ಬರ್ತಾನೆ ಇರಲಿಲ್ವಲ್ಲ ಅನ್ನುವಂತ ದಾಖಲೆ ಹೇಳ್ತಾ ಇದೆ ಅಷ್ಟೇ. 1000 ಮತಗಳ ಅಂತರದಿಂದ ಸಿಎಂ ಆಗ್ತಾ ಇರಲಿಲ್ಲ. ಅಲ್ಲ, 1000 ಮತಗಳ ಅಂತರದಿಂದ ಅವರು ಸೋತಿದ್ರು. ಆ ಸಂದರ್ಭದಲ್ಲಿ ಏನಾದ್ರೂ ಇಂದು ರಾಷ್ಟ್ರೀಯ ಹಿಂದೂ ಸೇನೆ ಮತಗಳು ಮೈಕಾ ಪ್ರೇಮ್ ಕುಮಾರ್ ಅಭ್ಯರ್ಥಿಯಾಗಿ ನಿರ್ಧಾರ ಇಟ್ಟಿದ್ರೆ ಆ ಮತಗಳು ಜೆಡಿಎಸ್ ಬಿಜೆಪಿ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿ ಬೀಳ್ತಿತ್ತು. ಅವಾಗ ಸಿದ್ದರಾಮಯ್ಯನವರು 556 ಮತಗಳಿಂದ ಗೆದ್ದಿದ್ರು. ಅದೇ 1000 ಮತಗಳ